ರಾಜ್ಯ ಬಿಜೆಪಿಯಲ್ಲಿ ದಕ್ಷಿಣದ ಎಫೆಕ್ಟ್. ಬಿಜೆಪಿಯ ಇಬ್ಬರು ಪ್ರಭಾವಿ ನಾಯಕರಿಗೆ ಒಂದು ರೀತಿಯ ಆತಂಕ ಇದೆ. ಉತ್ತರ ಕರ್ನಾಟಕದ ಇಬ್ಬರು ಲೀಡರ್ಸ್ಗೀಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಭಯ ಬಿದ್ದಿದ್ದಾರೆ ಆ ಇಬ್ಬರು ನಾಯಕರು. ಹಾಗಾದ್ರೆ ಆ ನಾಯಕರು ಯಾರು? ಟಿಕೆಟ್ ಕೈತಪ್ಪುವ ಭಯದಲ್ಲಿರುವಂತಹ ಬಿಗ್ ಲೀಡರ್ಸ್ ಯಾರು? ಇದಕ್ಕೆ ಕಾರಣವೇ ಬೆಂಗಳೂರು ದಕ್ಷಿಣದಲ್ಲಾದ ಕ್ಷಿಪ್ರ ಬದಲಾವಣೆ. ಹಾಗಾದ್ರೆ ಯಾರು ಆ ಇಬ್ಬರು ಪ್ರಭಾವಿ ನಾಯಕರು? ಇವರಿಗೆ ಟಿಕೆಟ್ ಕೈತಪ್ಪುವ ಆತಂಕ ಯಾವ ಕಾರಣಕ್ಕಾಗಿ? ನ್ಯೂಸ್ 18 ನಲ್ಲಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಟಿಕೆಟ್ ಕೈತಪ್ಪುವ ಆತಂಕದಲ್ಲಿರುವಂತಹ ಆ ಪ್ರಭಾವಿ ಇಬ್ಬರು ನಾಯಕರು ಬೇರೆ ಯಾರು ಅಲ್ಲ, ಸಂಗಣ್ಣ ಕರಡಿ ಮತ್ತು ಉಮೇಶ್ ಕತ್ತಿ. ಸಂಗಣ್ಣ ಕರಡಿ ಉಮೇಶ್ ಕತ್ತಿಗೆ ಟಿಕೆಟ್ ಟೆನ್ಷನ್ ಆರಂಭ ಆಗಿದೆ. ಕೊಪ್ಪಳ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಸಿಗೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಚಿಕ್ಕೋಡಿಯಿಂದ ತಮ್ಮನಿಗೆ ಟಿಕೆಟ್ಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಉಮೇಶ್ ಕತ್ತಿ. ಸಂಗಣ್ಣ ಕರಡಿಗೆ ಕ್ಷೇತ್ರದಲ್ಲೇ ವಿರೋಧಿ ಅಲೆಯ ಟೆನ್ಷನ್ ಇದೆ. ಅಲೆಯ ಟೆನ್ಷನ್ ಇದೇ ಕಾರಣಕ್ಕಾಗಿ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ. ಸಂಸದ ಕರಡಿ ಸಂಗಣ್ಣ ಪರವಾಗಿ ಬಿಎಸ್ವೈ ಬ್ಯಾಟಿಂಗ್ ಅನ್ನ ಬೀಸಿದ್ರು ಬಹಳ ಹಿಂದಿನಿಂದಲೂ. ಆದ್ರೆ ಬೆಂಗಳೂರು ದಕ್ಷಿಣದಲ್ಲೇ ಬಿಎಸ್ವೈ ಮಾತಿಗೆ ಮನ್ನಣೆ ಸಿಗಲಿಲ್ಲ. ಇದೇ ಕಾರಣಕ್ಕಾಗಿ ಈಗ ಸಂಸದ ಕರಡಿ ಸಂಗಣ್ಣ ಟೆನ್ಷನ್ಗೆ ಒಳಗಾಗಿದ್ದಾರೆ. ಒಂದು ವೇಳೆ ಕೊಪ್ಪಳಕ್ಕೂ ಹೊಸ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಅನ್ನುವಂತಹ ಭಯ ಶುರುವಾಗಿದೆ. ಇನ್ನು ಚಿಕ್ಕೋಡಿಯಲ್ಲಿ ತಮ್ಮನ ಟಿಕೆಟ್ಗೆ ಉಮೇಶ್ ಕತ್ತಿ ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ತಮ್ಮನ ಟಿಕೆಟ್ಗಾಗಿ ಉಮೇಶ್ ಕತ್ತಿ ಸರ್ಕಸ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಮುಂದೆ ಉಮೇಶ್ ಕತ್ತಿ ಸಖತ್ತಾಗಿ ಲಾಬಿ ಮಾಡ್ತಿದ್ದಾರೆ. ಆದ್ರೆ ಇಬ್ಬರು ನಾಯಕರಿಗೂ ಕೂಡ ಯಾವುದೇ ಭರವಸೆಯನ್ನ ಕೊಟ್ಟಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ. ಮೋದಿ ಹವಾದಲ್ಲಿ ಯುವ ನಾಯಕರನ್ನ ಗೆಲ್ಲಿಸಿಕೊಳ್ಳುವ ತವಕ ಇದ್ರೆ ನಿಮಗೆ ಟಿಕೆಟ್ ಫೈನಲ್ ಅಂತ ಹೇಳಿ ಭರವಸೆಯನ್ನ ಇನ್ನೂ ಕೂಡ ಕೊಡ್ತಾ ಇಲ್ಲ ಬಿಎಸ್ವೈ. ಆತಂಕದಲ್ಲೇ ಪಟ್ಟಿಗೆ ಕಾಯ್ತಿದ್ದಾರೆ ಉಮೇಶ್ ಕತ್ತಿ ಸಂಗಣ್ಣ ಕರಡಿ. ಈಗಾಗಲೇ ಬಿಜೆಪಿಯ ಇಬ್ಬರು ಪ್ರಭಾವಿ ನಾಯಕರು ಕರಡಿ ಸಂಗಣ್ಣ ಹಾಗೇನೆ ಉಮೇಶ್ ಕತ್ತಿ. ಒಂದ್ ಕಡೆ ಕರಡಿ ಸಂಗಣ್ಣ ತಮ್ಮದೇ ಟಿಕೆಟ್ಗಾಗಿ ಈಗ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ, ಮತ್ತೊಂದು ಕಡೆ ತನ್ನ ತಮ್ಮನಿಗಾಗಿ ಟಿಕೆಟ್ ಕೊಡುವಂತಹ ಲಾಬಿಯನ್ನ ಮಾಡ್ತಾ ಇದ್ದಾರೆ ಉಮೇಶ್ ಕತ್ತಿ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಯಾರಿಗೂ ಕೂಡ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆನೇ ಇಲ್ಲ. ಬೆಂಗಳೂರು ದಕ್ಷಿಣದಲ್ಲಾದಂತಹ ಎಫೆಕ್ಟ್ ಇಲ್ಲೂ ಆಗುವಂತಹ ಭಯ ಕೂಡ ಇದೆ. 6 ಜಿಲ್ಲೆ 300 ಅಧಿಕಾರಿಗಳು 24 ಗಂಟೆ. ಐಟಿ ರೇಡ್ ಅಲ್ಲಿ ಸಿಕ್ಕಿದ್ದೇನು? ಗುತ್ತಿಗೆದಾರರೇ ಟಾರ್ಗೆಟ್ ಯಾಕೆ? ಐಟಿ ದಳಮಳ ಡೇ 2 ನ್ಯೂಸ್ 18 ಮೆಗಾ ಕವರೇಜ್. ಸಚಿವ ಪುಟ್ಟರಾಜು ಸುತ್ತ ಐಟಿ ಪರಿಶೀಲನೆಯ ಹುತ್ತ ಇದು. ಪುಟ್ಟರಾಜು ಸಂಬಂಧಿಕರ ಮನೆಯಲ್ಲಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ದಾಳಿಯ ನಂತರ ಪುಟ್ಟರಾಜು ಸಂಬಂಧಿಕರು ಹೇಳಿದ್ದೇನು? ದೇವೇಗೌಡರ ಬಗ್ಗೆ ಐಟಿ ಟೀಮ್ ಕೇಳಿದ್ದೇನು? ಕುಮಾರಸ್ವಾಮಿಯ ಬಗ್ಗೆ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ರ? ನ್ಯೂಸ್ 18 ಬಳಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ದೇವೇಗೌಡರ ಫೋಟೋವನ್ನ ನೋಡಿ ಪ್ರಶ್ನೆಯನ್ನ ಮಾಡಿದ್ರ ಐಟಿ ಇಲಾಖೆಯ ಅಧಿಕಾರಿಗಳು. ದೇವೇಗೌಡರ ಬಗ್ಗೆ ಹಾಗಾದ್ರೆ ಪ್ರಶ್ನೆಯನ್ನ ಏನ್ ಕೇಳಿದ್ದಾರೆ? ಇವರು ಇಲ್ಲಿಗೆ ಬರ್ತಾರಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಇವರ ಮುಖ ನೋಡಿ ನಾವು ಮನೆಯಿಂದ ಹೊರಡೋದು ಅನ್ನುವಂತಹ ಆನ್ಸರ್ ಆ ಸಂದರ್ಭದಲ್ಲಿ ಬಂದಿದೆ. ಹಾಗಾದ್ರೆ ಪುಟ್ಟರಾಜು ಅವರ ಅಣ್ಣನ ಮಗ ನಮ್ಮ ರಿಪೋರ್ಟರ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ಮೈಸೂರಿನಲ್ಲಿ ಸಚಿವ ಸಿ.ಎಸ್. ಪುಟ್ಟರಾಜು ಅವರ ಅಣ್ಣನ ಮಗ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ತಡರಾತ್ರಿವರೆಗೂ ನಡೆದಂತ ಐಟಿ ದಾಳಿಯಲ್ಲಿ ಐಟಿ ಅಧಿಕಾರಿಗಳು ಇಡೀ ಮನೆಯನ್ನ ಶೋಧ ಕಾರ್ಯ ನಡೆಸಿದ್ರು. ಹಾಗಾದ್ರೆ ನಿನ್ನೆ ನಡೆದಂತ ಸುಮಾರು 17 ಗಂಟೆಗಳ ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಅವರ ಮನೆಯಲ್ಲಿ ಹೇಗಿತ್ತು? ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಚಿವರ ಸಂಬಂಧಿಯಾದಂಥ ಶಿವಕುಮಾರ್ ಅವರ ಜೊತೆ ಇದ್ದಾರೆ. ಸರ್, ನಾವು ಬೆಳಗಿನ ಜಾವ 5:30 ನಾವು ವಾಕಿಂಗ್ ಹೋಗೋದಕ್ಕಿಂತ ಸಂದರ್ಭದಲ್ಲಿ ನಾಯಿ ಎಲ್ಲ ಅಕ್ಕಪಕ್ಕ ಎಲ್ಲ ಬಗಳದಂಥ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ 5 ವೆಹಿಕಲಲ್ಲಿ 8 ರಿಂದ 10 ಜನ ಐಟಿ ಇಲಾಖೆ ಅಧಿಕಾರಿಗಳು ಮತ್ತು SP ಏನು ಮಿಲಿಟರಿ ಅವರ ಪಡೆ ಸಮೇತ ಬಂದು ಬಾಗಿಲು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಬಾಗಿಲು ತೆಗೆದ್ವಿ. ಆಗ ನೋಡಿದಾಗ ನಾವು ಐಟಿ ಏನು ಅಂತ ಬಂದಾಗ ನಾವು ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಇನ್ಕಮ್ ಟ್ಯಾಕ್ಸ್ ಏನು ಕಟ್ಟಬೇಕು, ಸೇಲ್ ಟ್ಯಾಕ್ಸ್ ಏನು ಕಟ್ಟಬೇಕು, ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ನಾವು ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ CA ಅವರ ಮುಖಾಂತರ ಎಲ್ಲ ಪ್ರತಿ ವರ್ಷ ಏನೇನು ಸರ್ಕಾರಕ್ಕೆ ಕಟ್ಟಬೇಕು ಆ ಪ್ರವಿಜ್ಞಾನ ಇಟ್ಕೊಂಡೆ ನಾವು ವ್ಯವಹಾರ ಮಾಡ್ತಕ್ಕಂಥದ್ದು. ಮನೆಯಲ್ಲಿರುವಂಥ ಪದಾರ್ಥಗಳನ್ನೇನಾದರೂ ವಶಪಡಿಸ್ಕೊಂಡಿದ್ದಾರಾ? ಏನು ವಶಪಡಿಸ್ಕೊಂಡಿಲ್ಲ, ಮಾಜೂರು ಮಾಡಿ ನಮಗೆ ನಾವು ವಾಪಸ್ ಕೊಟ್ಟಿದ್ದಾರೆ. ಎಲ್ಲ ವಾಪಸ್ ಕೊಟ್ಟು ಮತ್ತೇನಾದರೂ ವಿಚಾರಣೆ ಬರೋಕೆ ಹೇಳಿದ್ರ ಸರ್ ಅವರು? ಸೊ ನಮಗೆ ಸೋಮವಾರ ಐಟಿ ಆಫೀಸಿಗೆ ಬರೋಕ್ಕೆ ಹೇಳಿದ್ದಾರೆ. ಮೈಸೂರಿಗೆ ಐಟಿ ಆಫೀಸಿಗೆ ಬನ್ನಿ ಅಂತ. ಯಾಕೆಂದ್ರೆ ಅಶೋಕ್ ಅವರು ಚಿನ್ಕುಳಿಲಿದ್ರು, ಹೋಗಿದ್ದಾರೆ. ಸರ್, ಈ ದಾಳಿ ಸಂದರ್ಭದಲ್ಲಿ 8 ಜನ ಬಂದಿದ್ರು ಅಂತ ಹೇಳಿದ್ರಿ ನೀವು. ಅವರೇನಾದರೂ ಮಧ್ಯದಲ್ಲಿ ಪುಟ್ಟರಾಜು ಅವರ ಹೆಸರು ಅಥವಾ ಬೇರೆಯವರ ಹೆಸರನ್ನ ಏನಾದರೂ ಪ್ರಸ್ತಾಪ ಮಾಡಿದ್ದು, ಆ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡೋಂಥ ಆ ಥರದ್ದೇನಾರು ಆಯ್ತಾ? ಇಲ್ಲ, ಒಂದು ಸಂದರ್ಭದಲ್ಲಿ ಕೇಳಿದ್ರು ಪುಟ್ಟರಾಜು ಅವ್ರಿಗೆ ಏನಾಗಬೇಕು, ಮತ್ತೆ ನಾವು ಪೂಜ್ಯ ದೇವೇಗೌಡಾಜಿ ಫೋಟೋ ಇತ್ತು, ಇವ್ರು ಬರ್ತಾರಾ ಹೋಗ್ತಾರಾ ಅಂತ ಕೇಳಿದ್ರು. ಅವರು ನಮಗೆ ಅವರು ಒಂಥರ ನಮಗೆ ದೇವ್ರ ಸಮಾನ. ನಾವು ಯಾವಾಗಲೂ ಅವ್ರನ್ನ ಬೆಳಿಗ್ಗೆ ಎದ್ದು ಮುಖ ನೋಡ್ಕೊಂಡೆ ನಾವು ಹೊರಡುವಂಥದ್ದು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅವರು ಅಷ್ಟೇ, ಬೇರೆ ಥರ ಏನು ಕ್ವಶನ್ ಕೇಳಲಿಲ್ಲ. ಇದು ಪುಟ್ಟರಾಜು ಅವರ ಸಂಬಂಧಿ ಶಿವಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು. ಈ ಒಂದು ದಾಳಿಯಿಂದ ನಮಗೆ ಮತ್ತಷ್ಟು ಪ್ರೇರಣೆ ಆಗಿದೆ. ಇದು ರಾಜಕೀಯ ಉದ್ದೇಶದಿಂದ ಆಗಿರುವಂತಹ ದಾಳಿ. ಹಾಗಾಗಿ ನಾವು ಮುನ್ನುಗ್ಗೋದಕ್ಕೆ ಇದು ಒಂದು ರೀತಿ ಪ್ರೇರಣೆ ಆಗಿದೆ. ನಾವು ಯಾವುದಕ್ಕೂ ಸಹ ಭಯ ಪಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.